ಮೋಸ ಮಾಡ್ದಂಗೆ ಆಗೋದಿಲ್ಲ ಅಲ್ಲಿ ಇದು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೋ ಇವನು ಹಿಂಗೆ ತುಡು ಮಾಡಿದ್ರೆ ಜೋರು ಮೆಸ್ತಾನಂತಿ. ನಿಯತ್ತಿಂದ ದುಡ್ದವ್ರಿಗೆ ಒಂದು ಗುಂಜಿ ಬಂಗಾರ ತೊಗೊಳಕ್ಕಾಗೋದಿಲ್ಲ. ಅದ ನಮ್ಮ ಕಲ್ಸಿದ ಮಾಸ್ತಾರ ಅದ ಹಳೆ ಎಮ್ಮೆಟ್ಟಿ ಗಾಡಿ ಮ್ಯಾಗ ಅಡ್ಡಾಡಕತ್ತಾನ. ಅವನ ಕೈಯಾಗ ಕಲ್ತವ್ರ ದೊಡ್ಡ ದೊಡ್ಡ ಕಾರ್ ಗಾಡಿ ಅಡ್ಡಾಡ್ತಾರ. ನಿಯತಿ ಕಿಮ್ಮತ್ತಿಲ್ಲಂತೆ. ಕಿಮ್ಮತ್ತೈತಿ, ನಾವು ನಿಯತ್ತಾಗಿಲ್ಲ ಅಷ್ಟ. ದೋಸ್ತ ದಾದಾ ಈ ಕಡೆ ಬರಾಕತ್ತಾನ. ಏನು ಮಾಡೋದು? ದ್ರೋಣಾಚಾರಿಗೆ ಏಕಲವ್ಯ ಹೆಂಗ್ ಗುರುನೋ ಲೇ ಹಾಪ, ಇಡೀ ಜಗತ್ತಿಗೆ ಗೊತ್ತೈತಿ ಯಾರು ಯಾರಿಗೆ ಗುರು ಅಂತ. ದ್ರೋಣಾಚಾರ್ಯ ಏಕಲವ್ಯ ಗುರು ಇಲ್ಲ. ಹಂಗ ನಮಗ ಇವತ್ತಿಂದ ದಾದಾನ ಗುರು. ಹಾಪ್ಸುಳಿ ಮಗ ಅದನ್ ಲೇವ. ಏ ಗುರು ಅವ. ಏನು ಹಾಪ್ಸುಳಿ ಮಗ ಗುರು ಅದನ್ ಲೇವ? ಅಲ್ಲೇ ಕಿಮ್ಮತ್ತಿಲ್ಲ. ಅದಾ ದಾದಾ ದಾದಾ ಆಶೀರ್ವಾದ ಮಾಡ್ದದ. ನಿಮ್ಮನ್ನ ಇಟ್ಟಿದ್ದು ನಾ ಕಾಲ್ನಾಗಲ್ವ, ನಾನು ಎಡಕಿನ ಹಾರ್ಟ್ನಾಗ. ಹೇಳ್ರಿ ಆರಾಮಾಗಿರಿಯಪ್ಪ. ಹಾಂ ಹ್ಞೂ ದಾದಾ. ದಾದಾ ಆಶೀರ್ವಾದ ಮಾಡಿದ. ಸುಬ್ಯಾ ನಿನ್ನ ಕಿಸೆ ಚೆಕ್ ಮಾಡ್ಕೊ, ಮೊಬೈಲು ಪರ್ಸ್ ಐತಿಲ್ಲ. ಮೊಬೈಲ್ ಪರ್ಸ್ ತೊಗೊಂಡೋಗೇನ್ಲಿ? ಇದು ಕಣ್ಣ ಮಣ್ಣು ಗೊಜ್ಜದಂದ್ರೆ ಬಾ. ದಾದಾ ದಾದಾ ನಾವು ನಿಮ್ಮ ಶಿಷ್ಯರ ಆಗ್ಬೇಕತ್ ಮಾಡೀವಿ. ನಮಗೂ ನಿನ್ನ ಹಲ್ಕಟ್ಟು ಬುದ್ಧಿ ಕಲಿಸಲ್ಲ. ನಿಮಗೇನು ಬೇಕು ಕೇಳ್ರಿ, ಕೊಡ್ತೀವಿ. ಅದನ್ನು ಕೇಳಬೇಡ್ರಿ, ಬಲಿ ಬಿದ್ದಾವ, ಕೊಡೋಕ್ಕಾಗಲ್ಲ. ಪರ್ಸ ಎಷ್ಟಿಟ್ಟಿ? ಪರ್ಸ ನಿಮ್ಮಂತಕ್ಕೈತಿ. ಹಾಂ ಹಾಂ 50% ಆಗತ್ತೆ. 50%? ಅಷ್ಟ್ಯಾಕ? ಹಲೋ, ಇಲ್ಲ ಇವತ್ತು 15,000 ರೂಪಾಯಿ ಅಟ್ಟ ಕರೆಕ್ಟ್ ಆಯ್ತು. ಇಲ್ಲ ಏರ್ಯಾಕೆ ಹೋಗಿಲ್ಲ, ಹೋಗಿದ್ದಾರ ಒಂದು ದಿವ್ಸಕ್ಕೆ 25,000 ರೂಪಾಯಿ ಕೊಡೋಕ್ಕಾಗತ್ತಲ್ಲ? ಯಾಕೆ ಕೊಡೋಕ್ಕಾಗಲ್ಲ ದಾದಾ, ಕೊಡ್ತೀವಿ. ಹತ್ರಿ ಕಾರ್ ಮುಂದೆ ಕುಂದ್ರಪ್ಪ. ದಾದಾ ಗಾಡಿಯಿಂದ ಯಾರೋ ಓಡಿ ಬರಾಕತ್ತಾರ. ಗಾಡಿ ಅವಂದಲ್ಲ, ನಾಳೆಯಿಂದ ನಿಮ್ಮ ಟ್ರೈನಿಂಗ್ ಕಪಡ ಬಜಾರಿಂದ ಚಲೋ ಮಾಡ್ರಿ. ನಿಮ್ಮ ತಲೆ ಓಡಿಸಿ ಎಷ್ಟು ಸಾಧ್ಯ ಆಗತ್ತೆ ಅಟ್ಟ ತೋಡ್ ಮಾಡ್ಕೊಂಬರ್ರಿ. ಹಾಂ, ನನ್ನ ಶಿಷ್ಯರಾಗಕ್ಕೆ ಯೋಗ್ಯರ ಇದ್ರಲ್ಲಿ ನೋಡ್ತೀನಿ. ಮುಂದೆ ಹೇಳ್ತೀನಿ ನಿಮ್ಮ ಅವನ್ ಬೋಸಡಿಕೆ ನಿಲ್ಲಲ್ಲ. ನನ್ನೇ ಓಡಿಸ್ತಿ, ಎಲ್ಲದನವ ನಿಮ್ ಗುರು. ನಿಂದ ಲೈಸೆನ್ಸ್ ಐತಿ, ನಡಿ ಫಾಲೋ ಮಾಡು. ಹೋಗ ಹೊಡಿ ಹೊಡಿ, ಗಾಡಿ ಹೊಡಿ. ನಿಧಾನ ಮಾಡ, ನಿಧಾನ ಮಾಡ. ಓಡ ಓಡ, ನಿಮ್ಮವನ್ ತುಡುಗ್ ಮಾಡಿ ಓಡ್ತಿ. ಇಲ್ಲಿ ಓಡೋ ಬದಲು ಆ ಒಲಿಂಪಿಕ್ನಾಗ ಅದು ಓಡಿದ್ರ ಮರ್ಯಾದೆಯಿಂದ ಚಿನ್ನದ ಪದಕ ಕೊಡ್ತಿದ್ರು. ಓಡ 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 ಓಡ. ನಿಂದ್ರ ಗಾಡಿ ಸೈಡ್ ಹಾಕ, ನಿಂದ್ರಲ್ಲಿ. ನಿಮ್ಮವನ್ ಬೋಸುಡಿಕೆ ನನ್ನೇ ಓಡಿಸ್ತಿ. ಹಾಂ, ನನ್ನೇ ಓಡಿಸ್ತಿ ಬೋಸುಡಿಕೆ. ಫಸ್ಟ್ ಟೈಮ್ ರೀ ಮೇಡಮ್, ಬಿಟ್ಟು ಬಿಡ್ರಿ. ಫಸ್ಟ್ ಟೈಮಾ? ಹಿಂಗ ಒಬ್ಬ ಫಸ್ಟ್ ಟೈಮ್ ಬಿಟ್ಬಿಡ್ರಿ ಅಂದಿದ್ದ, ಬಿಟ್ಟಿದ್ನು. ಅವ ಈಗ ನಿನ್ನಂತಂಗ ಗುರು ಆಗ್ಯಾನ. ನಮ್ಮ ಬಾಸ್ ಬಗ್ಗೆ ಗೊತ್ತೇನ್ರಿ ಮೇಡಮ್ ನಿಮಗೆ?
ಆ ನಿಮ್ಮ ಬೋಸುಡಿಕೆ ಬಾಸ್ಗೆ ಕೇಳ ಈ ಸಬ್ ಇನ್ಸ್ಪೆಕ್ಟರ್ ಸರೋಜಾ ಅಂದ್ರ ಯಾರಂತ. ಈಗ ಹೋಗಿ ಕೇಳ್ತೀನಿ ರೀ. ಏಯ್ ಬಾರ ಇಲ್ಲಿ, ನೀನೇನ ಹೋಗಿ ಕೇಳೋದು? ಅವನೇ ಬರ್ತಾನ ಸ್ಟೇಷನ್ಗೆ. ಮೇಡಮ್ ನಾನು ಹೋಗ್ಬರ್ತೀನಿ ರೀ. ಫೈನ್ ಕಟ್ ಹೋಗ. ಮೇಡಮ್ ನೀವು ಬೈಕ್ನಾಗ ಕರ್ಕೊಂಬಂದಿರಿ ಮೇಡಮ್, ಇಷ್ಟೊತ್ತು ಆದರೂ ಕನ್ಸರಿಲ್ಲ ಮೇಡಮ್, ಪ್ಲೀಸ್ ಹೋಗ್ಬರ್ತೀನಿ ಮೇಡಮ್. ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗು. ಬರ ಬಾ. ಮೊದಲು ನಾನು ಹತ್ತೀನಿ ರೀ. ಎದಕ್ಕ? ಹಂಸ ಭಾಳ ಅಲ್ರಿ ಅದಕ್ಕೆ. ಏಯ್ ನಿಂದ್ರ ಬಾಯ್ಲಿ ಕುಂದ್ರು. ಹಂಸ್ ಭಾಳ ಇದಾವಂತೆ ಭಾಳ. ದೋಸ್ತ ಮಾವ ಇಟ್ಟಿ ಅಲ್ಲಿ ಮಾವನ ಮಗಳು ಕೂತಾವಡು ಕೇಳು. ಹೇಳ. ಹಾಂ ಆಯಿತು. ನಿಂದಾತೇನು? ಸಂಜೆಗೆ ಅಡುಗೆ ಮಾಡಿಟ್ಟು ಬಂದೀನಿ, ಬಾಂಡೇದು ತಿಕ್ಕೋದೈತಾ. ಅಷ್ಟೇ. ಹೌದೇನು? ಆಯ್ತು ತಗೋ, ನಾನು ಹಿಂಗೆ ಆಮೇಲೆ ಫೋನ್ ಹಚ್ತೀನಿ. ಆಯ್ತು. ದೋಸ್ತ ನಿಂದ ಯಾಕೆ ಸರ್? ಪರಸ್ ತುಡುಗು ಮಾಡಿದ್ದೆ, ಅದಕ್ಕೆ ತಂಕುನ್ಸ್ಯಾಳ ಮೇಡಮ್. ನಂದು ಹೋಲ್ಬಿಡು, ನಿಂದು ಯಾಕೆ ಸರ್? ಹನುಮಪ್ಪನ ಗುಡಿ ಮುಂದಿನ ಚಪ್ಪಲ್ ತುಡು ಮಾಡಿದ್ದೆ, ಕರ್ಕೊಂಬಂದಾರೆ. ಅಲ್ಲಿ ಕಾಡೆಂದು ಇದ್ದಂಗೆ ಅದಿ, ಚಪ್ಪಲ ದೊಡ್ಡ ಬಂಗಾರ ಅಂಗಡಿಯರು ಹೊಡಿಬೇಕಿಲ್ಲ. ಇಲ್ಲಿ ಬಿಡ್ಲಿಯಪ್ಪ, ನಮ್ಮ ಮನೆತನದ ಮರ್ಯಾದೆ ಹಾಕೋದಂತ ಸುಮ್ಮನೆ. ಚಲೋ ಮಾಡಿ. ಯಾಕಂದ್ರೆ ಬಂಗಾರ ಅಂಗಡಿ ತುಡು ಮಾಡವನ. ನಿಮ್ಮ ಮನೆತನದ ಮರ್ಯಾದೆ ಭಾಳ ಉಳಿಸಿ ನೋಡಿ ನೀ. ಥ್ಯಾಂಕ್ಸ್. ನನ್ನ ಹೆಸರು ಹೇಳೇನಾ? ಏ ಮಲ್ಯ, ಇದೇನು ನಿಮ್ಮ ಮಾವನ ಮನೆ ಮಾಡಿ ಏನಾ? ನಿಂದೇನಿದ್ರು ಹೊರಗೆ ಇಟ್ಕೋ. ಅವ್ರು ಹೇಳಿದ್ದು ನಿಂದು ಹೊರಗೆ ಇಟ್ಕೋ ಅಂತ. ಹಳೆ ಸಾಮಾನು ರಿಪೇರಿ ರೀ. ಸ್ವಲ್ಪ ನಾಚಿ ಗೀಚಿಗೆ ಬರಂಗಿಲ್ಲ ನಿಂಗೆ ನನ್ನ ನೋಡಿದ್ರೆ? ನೋಡ, ನಾ ಎಷ್ಟು ಚಲೋ ಓದಿ ದೊಡ್ಡ ಪೊಲೀಸ್ ಆಫೀಸರ್ ಆಗೀನಿ, ಆದರೆ ನೀ ಅವಾಗ ಹೇಳಿದ್ದೆ ನಾ ಯಾವಾಗೂ ನೀನು ಹಿಂದೆ ಬಿಡಂಗಿಲ್ಲ ಅಂತೇಳಿ. ನೀನು ನಾನು ಹಿಂದೆ ಬೀಳುವಂಗೆ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಓಹೋ, ಈಗಿನ ಸಂಬಂಧ ನೀ ತುಡು ಮಾಡೋ ಕಲ್ತಿದ್ದೆ? ಆಕೆ ನನ್ನ ಸಂಬಂಧ ಪೊಲೀಸ್ ಅದಳ. ಇನ್ನೊಮ್ಮೆ ಏನಾದರೂ ಒಂಟು ಅಕ್ಷರದಾಗ ಮಾತಾಡಿದ್ಯಂದ್ರ ಏರೋಪ್ಲೇನೇ ಏರಿಸ್ಬಿಡ್ತೀನ. ಪಾಸ್ಪೋರ್ಟ್ ಮಾಡಿಸೋತನಾರ ತಡಿ. ಅವ ತುಡುಗ್ ಮಾಡೋದನ್ನ ನೀನೇ ಹೇಳ್ಕೊಟ್ಟಿಯಲ್ಲ, ಅವನಿಗೆ ಕೋರ್ಟಿಗೆ ಒಪ್ಪಿಸ್ತೀನಿ. ನೀ ಮಾಡೋ ಹಲ್ಕಟ್ಗಿರಿಯಲ್ಲ ಅವ ಏನಾದರೂ ಬಾಯಿ ಬಿಟ್ಟ ಅಂದ್ರ ಮಗಳೇ ನೀನು ಜೈಲ್ ಗ್ಯಾರಂಟಿ. ಭಾಳ ದಿನದಿಂದ ಕಾಯಕತ್ತೀನಿ. ನನ್ನ ಸಂಬಂಧ ಏನು ಕಾಯ್ಬೇಡ್ರಿ, ಚಲೋ ಹುಡುಗ ನೋಡಿ ಮದುವೆ ಆಗ್ಬಿಡ್ರಿ. ಸಾಕ್ಷಿ ಕಣ್ಣೆದ್ರೆ ಐತಿ. ಹೆಂಗೆ ಮಾಡೋದು ಈಗ? ಇದನ್ನೆಲ್ಲ ನೋಡಕತ್ರ ನನಗೊಂದು ನಮ್ಮ ಮಾಯ ಕತೆ ಹೇಳಿದ ನೆನಪು ಬರ್ತೈತಿ. ಹೇಳೇನ? ಹೇಳ, ನಮ್ಮಂತ್ಯಕ್ಕೂ ಟೈಮ್ ರಗಡ್ ಐತಿ. ಟಾಂಗಾ ಬಜಾರ್ನಾಗ ಒಬ್ಬ ಟಾಂಗಾ ಓಡಿಸಿದ್ದ. ಅವಾಗ ಬೇಜಾರು ಏನಪ್ಪ ಅಂತಂದ್ರೆ ಅವನ ಕುದುರೆ ಎಲ್ಲ ಕುದುರೆಕಿನ ಭಾಳ ಸಾವಕಾಶ ಓಡ್ತಿತ್ತು. ಬಜಾರ್ನ್ಯಾಗ ಕುಂಡ್ಯಾಗ ಹಳೆ ಸಿಕ್ಕಾರಗತ್ತೆ ಓಡೋ ಕುದುರೆ ಯಾರ್ದಪ್ಪ ಅಂತಂದ್ರೆ ಇವನ ಕಡೆನ ಬಟ್ ಮಾಡಿ ತೋರಿಸ್ತಿದ್ದ. ಅವನಿಗೂ ಅನಿಸ್ಕೊಂಡು ಬೇಜಾರಾಗಿತ್ತು. ಅಲ್ಲಿ ರೊಕ್ಕ ಗೋಳೆ ಹಾಕಿ ದವಾಖಾನೆಗೆ ಹೋದ ಡಾಕ್ಟರ್ ಕಡೆ. ಯಾಕಂತ ಕೇಳಿದಾಗಂತ ಕುದುರೆ ಬಗ್ಗೆ ಟೋಟಲ್ ಹೇಳಿದಂತ. ನನ್ನ ಕುದುರೆ ಭಾಳ ಸಾಹೇಬ ನಿಧಾನಕ್ಕೆ ಓಡುತ್ತಾ, ಒಟ್ಟು ಸ್ಪೀಡಂಗೆ ಓಡಂಗೆ ಮಾಡು. ನನ್ನ ಕುದುರೆ ನೋಡಿ ಇನ್ನೊಂದು ಕುದುರೆ ಅಂತ ಆಸೆ ಮಾಡುತ್ತೆ. ನನಗೆ ಟೂರ್ ಇತ್ತಂದ್ರೆ ಇನ್ನು ಕುದುರೆದು ಎಷ್ಟು ಊರಿಬಾರ್ದು. ಡಾಕ್ಟ್ರ್ ಎಲ್ಲ ಕೇಳಿಸ್ಕೊಂಡು 3 ಗುಳಿಗೆ ಕೊಟ್ಟನಂತ. ಇವನು ಕೇಳಿದಂತ ಹೆಂಗೆ ಕೊಡ್ಬೇಕ್ರಿ? ಡಾಕ್ಟ್ರು 1ನೇ ಗುಳಿಗೆ ತಗೋರಪ್ಪ, ಈ ಗುಳಿಗೆ ನಿನ್ನ ಕುದುರೆ ಕುಂಡ್ಯಾಗ ಕೊಟ್ಟೆ ಅಂದ್ರೆ 40 ಸ್ಪೀಡ್ ಹೋಗುತ್ತೆ, 2ನೇದ್ದು 100 ಸ್ಪೀಡ್ ಹೋಗುತ್ತೆ, 3ನೇದ್ದು 140 ಹೋಗುತ್ತೆ. ಇವಂಗೂ ಖುಷಿ ಆಯ್ತು. ಮರುದಿನ ಟಾಂಗಾ ತೊಗೊಂಡು ಹೊಂಟಿದ್ನಂತ. ಇವನು ಟಾಂಗಾ ಸೈಡ್ ಹೊಡ್ಕೊಂಡು ಇನ್ನೊಂದು ಹೊಂಟಿತ್ತಂತ 1 ಲುಕ್ ಕೊಟ್ಟನಂತೆ. ಯಾಕೆ ಹಿಂಗೆ ನೆನಪಿತ್ತು, ಡಾಕ್ಟರ್ ಗುಳಿಗೆ ಕೊಟ್ಟಾನ, ಫಸ್ಟಿಗೆ ಟ್ರೈ ಮಾಡೋಣ ಅಂತೇಳಿ 1ನೇ ಗುಳಿಗೆ ತೊಗೊಂಡಾನ, ಕುದುರೆ ಕುಂಡ್ಯಾಗ ಕೊಟ್ಟನಂತ. ಕೊಟ್ಟಿದ ತಕ್ಷಣ ಕುದುರೆ ಜಿಗಿದಿತ್ತಾವ, ಹೊಂಟ ಬಿಡ್ತಂತ 40 ಸ್ಪೀಡ್. ಬಜಾರ್ನಾಗ ಇದ್ದಾರಲ್ಲ ಶಾಕ್. ಇವನು ಒಮ್ಮೆ ಟಾಂಗಾ ಅಕ್ಕಾಡಮ್ ಇಕ್ಕಾಡಮ್ ಜೋಲಿ ಹೊಡ್ಯಾಕೆ ಚಾಲು ಮಾಡ್ಬಿಡ್ತಂತ. ಇವನು ಖುಷಿ. ಅದಕ್ಕೆ ಏನು ಮಾಡ್ಬಿಡ್ತಾವೆ ನಾವು 1ನೇ ಗುಳಿಗೆ 40 ಹೊಂಡತ್ತಂದ್ರೆ 2ನೇ ಗುಳಿಗೆನ ಯಾಕೆ ಟ್ರೈ ಮಾಡಬಾರ್ದು? 2ನೇ ಗುಳಿಗೆ ಎಷ್ಟದು 100 ಸ್ಪೀಡ್,
ಎರಡನೇ ಗುಳಿಗೆ ತೊಗೊಂಡಾನ ಕುದುರೆ ಕುಂಡ್ಯಾಗ ಪಟ್ಟಬಿಟ್ನಂತ. ನಾವು ಕೇಳಿತ್ತ ಕುದುರೆ ಒಮ್ಮೆ ಜಿಟಿಗೆ ಹೊಡೆದು ಜಿಗಿಡ್ಬಿಡ್ತಂತ. ನಾವು ಪೂರ ಟಾಂಗ ಇಲ್ಲಿ ಕುದುರೆ ಹರ್ಕೊಂಡು ಹಗ್ಗ ಹರ್ಕೊಂಡು ಹೋಗ್ಬಿಡ್ತಂತ. ಅಂದ್ರೆ ಕುದುರೆ ಕಣ್ಣಿ ಕಾಲಾಗ ಹೋಗ್ಬಿಡ್ತೀವಿ. ಮತ್ತು ಇವೇನು ಮಾಡೋದ ಪಾಪ ಕುದುರೆ ಕಳಿತೇನ? ಕುದುರೆ ಕಳೀಲಿಲ್ಲ, ಹೋಗಿ ಹಿಡ್ಕೊಂಡು ಬಂದ. ಹೇ ಅದು ಹೆಂಗೆ ಹಿಡ್ಕೊಂಬಂದ? ಅವನಂತೆ ಇನ್ನೊಂದು ಗುಳಿಗಿತ್ತಲ್ಲ 140 ಸ್ಪೀಡ್ದು, ಅದನ್ನು ಅವನು ಕುಂಡ್ಯಾಗ ಇಟ್ಕೊಂಡು ಕುದುರೆ ಹಿಡ್ಕೊಂಡು ಬಂದಂತ. ನೀ ಏನು ಕಿಸಿದಿಲ್ಲ 140 ಇಟ್ಕೋ ಬಾ. ಏ ನಿಮ್ಮ ಅವ್ವ ನಿಲ್ರ,